ಮುಖ್ಯವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇಲ್ಲಿ ಪೂರ್ವ ಯೋಜಿತವಾದಂತಹ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಹಬ್ಬಾರದು, ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರದು. ಆದ್ರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರಬೇಕು. ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯ್ತು ಪ್ರಶ್ನೆ, ನಮ್ದು ಮೊದಲ ಪ್ರಶ್ನೆ. ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಟಬೇಕಾಯ್ತು? ನೀವು ಊರೆಲ್ಲ ಕಟ್ಟಿದ್ರೂ ಯಾರು ಕೇಳ್ತಾ ಇದ್ರು? ನಿಮ್ಮ ಮನೆ ಒಳಗಡೆ ಹೋಗಿ ಕಟ್ಟಿದ್ದೆ ಯಾಕೆ? ಪೊಲೀಸರು ಅಲ್ಲಿಂದ ಓಡಿಸಿದ ಮೇಲೂ ಮತ್ತೆ ಗುಂಪು ಕಟ್ಕೊಂಡ್ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರು? ಶ್ರೀರಾಮುಲುವನ್ನ ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು ಅವ್ರನ್ನ ತಳ್ಳಿದ್ದಾರೆ, ಅವ್ರ ಮೇಲೂ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮೇಲಂತೂ ಗುಂಡಾರಿಸುವಂತ ಪೂರ್ವ ನಿಯೋಜಿತ ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ. ನಾನು ನ್ಯಾಯಾಂಗ ತನಿಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೊರಗೆ ಮಾಡಬೇಕು. ಈ ಗೂಂಡಾ ರಾಜ್ಯ, ಕಾಂಗ್ರೆಸ್ಸಿನ ಈ ಗೂಂಡಾ ರಾಜ್ಯ ನಿಲ್ಲಬೇಕು. ಇದು ಎಲ್ಲಾ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಳಬೇಕು. ಇಲ್ಲ ಅಂದ್ರೆ ಇದ್ರ ವಿರುದ್ಧ ಹೋರಾಟ ನಾವು ಮಾಡೇ ಮಾಡ್ತೀರಿ. ಇದು ಪೊಲಿಟಿಕಲಿ ಆಂಧ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ರಕ್ತ ಚರಿತೆಗೆ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಗೊಂಡ್ಕೊಂಡು ನಾಚಿಕೆ ಆಗ್ಬೇಕು. ಇವ್ರಿಗೆ ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವರು ಜವಾಬ್ದಾರಿ ಇರುವಂತ ಸರ್ಕಾರ ಆಗಿದ್ರೆ ಇವರು ಇದನ್ನ ಖಂಡಿಸಬೇಕಾಯಿತು. ಇದುವರೆಗೂ ಆ ತರದ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಬಾಯಲ್ಲಾಗ್ಲಿ, ಗೃಹ ಸಚಿವರ ಬಾಯಲ್ಲಾಗ್ಲಿ, ಒಬ್ಬರ ಬಾಯಲ್ಲೂ ಬಂದಿಲ್ಲ. ಈ ಘಟನೆಯನ್ನ ಖಂಡಿಸಬೇಕಾಯಿತು. ಅದು ಬಿಟ್ಟು ಜನಾರ್ದನ್ ರೆಡ್ಡಿ ಮೇಲೇನೆ ಮರಣ ಕೇಸು ಅಂದ್ರೆ ಇದೆಲ್ಲ ಪ್ರೀ ಪ್ಲಾನೆಡ್ ಅನ್ನೋದಕ್ಕೆ ಇದೇ ಎವಿಡೆನ್ಸ್, ಇದೇ ಫಸ್ಟ್ ಎವಿಡೆನ್ಸ್. ಅಂದ್ರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಗುಂಡಾರಿಸ್ತಾರೆ ಯಾರು? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಬರ್ಬೇಕಾಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು. ಏನಿದ್ರೆ ಏಕಾಏಕಿ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಪೂರ್ವ ನಿಯೋಜಿತ ಸಂಚಿದು ಜನಾರ್ದನ್ ರೆಡ್ಡಿಯ ಮುಗಿಸುವಂತ ಸಂಚನ್ನ ಇವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನಕ್ಕೆ ಮುಖಕ್ಕೆ ಮಂಗಳಾರತಿ. ಇದು ಅವ್ರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರಲ್ಲ. 2026ಕ್ಕೆ ಪ್ರಾರಂಭ ಏನು ಅಂದ್ರೆ 2026 ಪ್ರಾರಂಭ ರಕ್ತ ಚರಿತ್ರೆ, ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ ಅನ್ನೋದನ್ನ ಒಂಥರ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕರ್ನಾಟಕನೂ ಆಂಧ್ರ ಮಾದರಿ ಮಾಡ್ತೀರಿ ಅಂತ, ಆಂಧ್ರ ಮಾದರಿಗೆ ನಾವು ಹೋಗ್ತೀರಿ ಅನ್ನೋ ಸಂದೇಶವನ್ನ ಈ ಸರ್ಕಾರ, ಈ ದುರುಳ ಸರ್ಕಾರ ಕೊಟ್ಟಿದೆ. ಹೇಳೋದ್ರಿಂದ ಕೇಳಿ. ಆಮೇಲೆ ಜನಾರ್ದನ್ ರೆಡ್ಡಿ ಪ್ರವೇಶದಿಂದಲೇ ಈ ತರ ಇತ್ತೀಚೆಗೆ ಶುರುವಾಯಿತು ಬಳ್ಳಾರಿಯಲ್ಲಿ. ಇಷ್ಟು ವರ್ಷ ಜನಾರ್ದನ್ ರೆಡ್ಡಿ ಈ ಘಟನೆ ಆದಾಗ ಅಲ್ಲಿ ಮನೇಲಿ ಇರಲೇ ಇಲ್ಲ, ಅವ್ರು ಬಂದು ಗಲಾಟೆ ಮಾಡಿರೋದು. ಅವ್ರ ಕ್ಯಾರೆಕ್ಟರ್ ಹೆಂಗೆ, ಯಾರ ಸತೀಶ್ ರೆಡ್ಡಿ ಕ್ಯಾರೆಕ್ಟರ್ ಹೆಂಗೆ, ಅವ್ರ ಮೊದ್ಲಿಂದ ಇದೇ ಗಲಾಟೆ ತುಂಬಿ ಇದರಲ್ಲೇ ಭಾಗಿಯಾಗಿದ್ದವರು. ಭರತ್ ರೆಡ್ಡಿ ಹೇಳ್ತೀನಿ. ಈಗ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಭರತ್ ರೆಡ್ಡಿಯವರ ಕಡೆಯಿಂದ. ಜನಾರ್ದನ್ ರೆಡ್ಡಿಯವರ ಮನೆಯ ಕಾಂಪೌಂಡ್ಗೆ ಹೋಗಿ ಇವರು ಹಾಕಿದಾಗ ಜನಾರ್ದನ್ ರೆಡ್ಡಿಯವರ ಅಲ್ಲಿ ಇಲ್ವೇ ಇಲ್ಲ, ಅವರಿಗೆ ಈ ಘಟನೆ ಗೊತ್ತೇ ಇಲ್ಲ. ಆದ್ರೆ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೊರಗಡೆ. ಇದು ಮುಂದುವರಿಬಾರದು ಅಂತೇಳಿ ಶ್ರೀರಾಮುಲು ಅವರು ಬಂದು ಅಲ್ಲಿ ಕೇಳಿರೋದು.
ಅದನ್ನ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾನರ್ ಅನ್ನ ತೆರವುಗೊಳಿಸಿರೋದು ಪೊಲೀಸ್ನವರು ಮಾಡಿದ್ದು, ತೆರವುಗೊಳಿಸಿದ್ದು. ಅದಾದ್ಮೇಲೆ ಸತೀಶ್ ರೆಡ್ಡಿ ಕುರ್ಚಿ ತಗೊಂಡೋಗಿ ಅವರ ಕಾಂಪೌಂಡ್ ಅಲ್ಲಿ ಹಾಕೊಂಡು ಯಾರು ಬರ್ತಾರೋ ಬರ್ರಿ ನಾನು ನೋಡ್ತೀನಿ ಕಟ್ರಿ ಅಂತೇಳಿ ಅವರೇ ಕಟ್ಟಿಸಿದ್ದು. ಇದು ದುಂಡಾವರ್ತಿ ಅಲ್ವಾ? ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ವಿಕೋಪಕ್ಕೆ ಹೋಗಿದೆ. ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ, ಸಾವಧಾನವಾಗಿ ಹೋಗೋಣ ಅಂತಂದ್ರೆ ಅವರನ್ನು ತಳ್ಳಾಡಿದ್ದಾರೆ. ಮೊದಲು ತಳ್ಳಾಡಿ ಮುಗಿದು ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ. ಅಂದ್ರೆ ಇದು ಪೂರ್ವ ನಿಯೋಜಿತ ಗಲಭೆ ಮಾಡ್ಲಿಕ್ಕೇನೆ ಪ್ರಾರಂಭ ಮಾಡ್ಕೊಂಡಿದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು. ಇವರ ಗೋಂಡಾ ಸಂಸ್ಕೃತಿಯನ್ನ ಜನವರಿ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನವೇ ರುಚಿಯನ್ನ ತೋರಿಸುವ ಮೂಲಕ ವರ್ಷ ಪೂರ್ತಿ ಇನ್ನು ಒಂದು ವರ್ಷ ನಾವು ಹೇಗಿರಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಗೂಂಡಾ ರಾಜ್ಯ ಇವತ್ತಿಂದ ಹೀಗೆ ಇರುತ್ತೆ ಅಂತಕ್ಕಂಥದ್ದನ್ನ. ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗ್ಬೇಕು? ಶಾಸಕ ಮತ್ತು ಅವರ ಸಹಪಾಠಿಗಳ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆಗ್ಬೇಕು. ಆದ್ರೆ ಪ್ರಯತ್ನ ಆಗ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರು ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾರೆ? ಗುಂಡು ಹಾರಿಸಿದ್ಯಾರು? ಅವರು ಶ್ರೀರಾಮುಲು ಆಗ್ಲಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ್ಲೇ ಇಲ್ಲ. ಇವರು ಸಂಬಂಧವೇ ಇಲ್ಲ. ಪೊಲೀಸ್ನವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅದೇ ಸಂದರ್ಭಕ್ಕೆ ಇವರನ್ನ ಟಾರ್ಗೆಟ್ ಮಾಡಿ ಇವರ ಗನ್ ಮ್ಯಾನ್ಗಳಂತ ಯಾರ್ಯಾರಿದ್ದಾರೆ ಅವರು ಮತ್ತೆ ಇವರೇ ಹಾರಿಸಿದ್ರ. ಈಗ ಸತೀಶ್ ರೆಡ್ಡಿ ಚೇರ್ ಹಾಕೊಂಡು ಕುತ್ಕೊಂಡು ಇಷ್ಟೆಲ್ಲ ದುಂಡಾವರ್ತಿ ಮಾಡಿದಾಗ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ? ಸರ್ಕಾರ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ? ನೀವು ಎಂಎಲ್ಎ ಬಂದು ಬೀದಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರನ್ನ ಯಾಕೆ ನೀವು ಬಂಧಿಸಿಲ್ಲ? ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ. ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟೆಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ. ಆದ್ದರಿಂದ ಈ ಗೋಂಡಾ ವರ್ತನೆಯನ್ನ ನಿಲ್ಲಿಸಬೇಕು. ಇವತ್ತು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ರೆ ಹದಗೆಟ್ಟಿದೆ ಅಲ್ಲ, ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್. ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ಗುಂಡು ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ. ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು. ಇದು ಟಾರ್ಗೆಟ್. ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಆಮೇಲೆ ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು. ಸರ್ಕಾರ ಇದು ಮಾಡಲಿಲ್ಲ ಅಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಂತಂದ್ರೆ ಇದು ಆಗ್ಬೇಕು. ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು. ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗವರ್ಮೆಂಟ್.
ಡಿಮ್ಯಾಂಡ್ ನಮ್ಮ ಡಿಮ್ಯಾಂಡ್ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು. ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರುವಂತದ್ದು ಯಾರ್ಯಾರು ಅವ್ರ ಬೆಂಬಲಿಗರಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಇಮಿಡಿಯೇಟ್ ಆಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲರನ್ನೂ ಬಂಧಿಸಬೇಕು. ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವರಿಗೆ ಕೂಡಲೇ ಪೊಲೀಸ್ ರಕ್ಷಣೆ ಕೊಡಬೇಕು ಮತ್ತು ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಜೊತೆಗೆ ಗೃಹ ಸಚಿವರು ಮಾತಾಡಿದರೆ ಅದೇ ಅಲ್ಲಿ ಜನಾರ್ದನ್ ರೆಡ್ಡಿ ಆಗಲಿ ಕರ್ನಾಟಕ ಈಸ್ ಬಿಕಮಿಂಗ್ ಗೂಂಡಾ ರಾಜ್ಯ. ಅಲ್ಲಿ ಬರ್ತೀನಿ ಬೇಡ ಅಂತೀನಿ. ಮುಗಿದ ಮೇಲೆ ಆಮೇಲೆ ಬೇಕಾದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ವಾಪಸ್ ಬಂದಿರುವಂತದ್ದು ಅದು ಬಿಜೆಪಿಗೆ ಸಂಘಟನೆಗೆ ಸಹಾಯ ಆಗ್ತಿದೆ ಅನ್ನುವಂತ ಒಂದು ವಿಚಾರ. ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.